ಹಾಯ್ ಎಲ್ರು ಹೇಗಿದ್ದೀರಾ? ಇವತ್ತು ಬೆಳಿಗ್ಗೆ ತಿಂಡಿಗೆ ಶಾವಿಗೆ ಮತ್ತು ಕಾಯಿ ಹಾಲು ಮಾಡಿದ್ದೆ. ಇನ್ನು ತಿಂಡಿ ಮಾಡಿಬಿಟ್ಟು ಫ್ರೆಶ್ನಪ್ ಆಗಿ ಇವತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ಕರೆಂಟ್ ಇರಲ್ಲ ಅಂತ ಹೇಳಿದರು. ಅದಕ್ಕೆ ಏನೇನು ಕೆಲಸ ಇದೆ ಎಲ್ಲ ಬೆಳಗ್ಗೆನೇ ಮುಗಿಸ್ಕೊಂಡೆ. ಇನ್ನು ಟೈಮ್ ಪಾಸ್ ಆಗಬೇಕಲ್ಲ ಸಂಜೆ ತನಕ ಅಂತ ಹೇಳಿ ಇನ್ನು ನನ್ನ ಮಗಳಿಗೂ ಚಕ್ಲಿ ಅಂದರೆ ತುಂಬ ಇಷ್ಟ. ಅವಳಿಗೆ ಚಕ್ಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈ ಲೋಟದಲ್ಲಿ 2 ಲೋಟ ಆಗೋಷ್ಟು ಅಕ್ಕಿ ಹಿಟ್ಟು, ಅರ್ಧ ಲೋಟ ಆಗೋಷ್ಟು ಕಡಲೆ ಹಿಟ್ಟು ಮತ್ತು ಅರ್ಧ ಲೋಟ ಆಗೋಷ್ಟು ಪುಟಾಣಿ ಹಿಟ್ಟು ಅಂತ ಹೇಳ್ತಾರಲ್ಲ ಅದನ್ನ ತೊಗೊಂಡಿದ್ದೀನಿ. ಮತ್ತು ಪಾಲಕು ಮತ್ತು ಹಸಿಮೆಣಸನ್ನ ಬೇಯಿಸ್ಬಿಟ್ಟು ಗ್ರೈಂಡ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಈ ಥರ ಚಕ್ಲಿ ಒತ್ತೋದಿರುತ್ತಲ್ಲ ಅದ್ರ ಒಳಗಡೆ ಫಿಲ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಶೇಪು ಅಷ್ಟು ಚೆನ್ನಾಗಿ ಬರಲೇ ಇಲ್ಲ. ತುಂಬ ಟ್ರೈ ಮಾಡಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಬಂತು. ಪರವಾಗಿಲ್ಲ, ಚೆನ್ನಾಗೇ ಬಂದಿತ್ತು. ಶೇಪು ಅಷ್ಟೇ, ಟೇಸ್ಟು ಅಷ್ಟೇ. ನಾನಿದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇದು ಪಾಲಕ್ ಚಕ್ಲಿ ತುಂಬ ಚೆನ್ನಾಗಿ ಬಂದಿತ್ತು. ಚಕ್ಲಿ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಮಾಡೋದಷ್ಟೇ ಕಷ್ಟ. ನನಗಂತೂ ಬಗ್ಗಿ ಮಾಡಿ ಮಾಡಿ ಬೆನ್ನೆ ನೋವು ಬಂದುಬಿಡ್ತು. ಟೇಸ್ಟು ಅಷ್ಟೇ ಚೆನ್ನಾಗೇ ಬಂದಿತ್ತು. ನನಗಿದು ಇದರಲ್ಲಿ ಒಂದು 40ರಿಂದ 50 ಚಕ್ಕಲಿ ಆಯಿತು. ಇದನ್ನು ಹಾಗೆ ಸ್ಟೋರ್ ಮಾಡಿ ಇಟ್ಕೊಂಡೆ. ನೋಡಿ ಈ ರೀತಿ ಕರ್ಕೊತಾ ಇದ್ದೀನಿ. ಅಂದರೆ ಅದು ಸ್ವಲ್ಪ ಗೊತ್ತಾಗುತ್ತೆ ನಿಮಗೆ ಗಟ್ಟಿಯಾಗಿದ್ದು, ಆವಾಗ ಅದನ್ನ ತಗೊಂಡ್ರೆ ಆಯಿತು. ಫಸ್ಟು ಎಲ್ಲದನ್ನೂ ಶೇಪ್ ಮಾಡಿಬಿಟ್ಟು ಆಮೇಲೆ ಒಂದೇ ಸರಿ ಕರೆದೆ. ಸ್ವಲ್ಪ ಖಾರ ಪುಡಿನೂ ಮಿಕ್ಸ್ ಮಾಡಿಬಿಟ್ಟೆ. ಸ್ವಲ್ಪ ಖಾರ ಕಮ್ಮಿ ಆಗಿತ್ತು ಅಂತ ಅದಕ್ಕೆ ಸ್ವಲ್ಪ ಕೆಂಪು ಕಾಣ್ತಾ ಇದೆ. ಇನ್ನು ಮೀಶೋಯಿಂದ ನನಗೆ ಬಾತ್ರೂಮಲ್ಲಿ ಬ್ರಷ್ಷು, ಪೇಸ್ಟು ಮತ್ತು ಲೋಷನ್ಸ್ ಎಲ್ಲ ಇಡೋಕ್ಕೆ ಒಂದು ಹೋಲ್ಡ್ರು ಬೇಕಿತ್ತು. ಅದು ಇವತ್ತು ತರಿಸ್ಕೊಂಡಿದ್ದೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದ್ರದ್ದು ಏನಾದರೂ ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ.